ಬೆಂಗಳೂರಿನ ಚಿತ್ರಕಲಾವಿದರಾದ ಉದಯ್ ಕೃಷ್ಣ ಜಿ ಮತ್ತು ನಿಯತಿ ಯು ಭಟ್ ಅವರ ಚಿತ್ರಕಲಾ ಪ್ರದರ್ಶನದ ದಾಪರ್ ಎಕ್ಸ್ಪೋ ಜನವರಿ 17ರಿಂದ 19ರವರೆಗೆ ನಗರದ ಎಂಜಿ ರಸ್ತೆ ಪ್ರಸಾದ ಆರ್ಟ್ ಗ್ಯಾಲರಿಯಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಚಿತ್ರಕಲಾವಿದ ಉದಯ್ ಕೃಷ್ಣ ಜಿ, ಜನವರಿ 17ರಂದು ಮಧ್ಯಾಹ್ನ 3 ಗಂಟೆಗೆ ಚಿತ್ರಕಲಾ ಪ್ರದರ್ಶನವನ್ನ ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಜಿಎನ್ ಭಟ್ ಉದ್ಘಾಟಿಸುವರು. ಜನವರಿ 17ರಂದು ಮಧ್ಯಾಹ್ನ 3ರಿಂದ ಸಂಜೆ 7:30 ಗಂಟೆವರೆಗೆ, ಹಾಗೆಯೇ ಜನವರಿ 18 ಮತ್ತು 19ರಂದು ಬೆಳಿಗ್ಗೆ 10ರಿಂದ ಸಂಜೆ 7:30 ಗಂಟೆವರೆಗೆ ಕಲಾ ಪ್ರದರ್ಶನ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ ಎಂದು ತಿಳಿಸಿದರು. ಪೇಂಟಿಂಗ್, ಡ್ರಾಯಿಂಗ್, ಫೋಟೋಗ್ರಫಿ, ಮಂಡಲ ಆರ್ಟ್, ಸ್ಟ್ರಿಂಗ್ ಆರ್ಟ್ ಮುಂತಾದ 5 ವಿಭಾಗಗಳಲ್ಲಿ 80 ಕಲಾಕೃತಿಗಳನ್ನು ಪ್ರದರ್ಶಿಸಲಾಗುವುದು ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಚಿತ್ರಕಲಾವಿದರಾದ ಗಣೇಶ್ ಸೋಮಯ್ಯಜ್ಜಿ, ಕೋಟಿ ಪ್ರಸಾದ್ ಆಲ್ವಾ ಉಪಸ್ಥಿತರಿದ್ದರು. ಛಾಯಾಚಿತ್ರ ಪ್ರದರ್ಶನ ಹೀಗೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ಉದಯ ಕೃಷ್ಣ ಅವರು ನಮ್ಮ ಹಳ್ಳಿ ಪ್ರದೇಶದಿಂದ, ಗಡಿನಾಡು ಪ್ರದೇಶದಿಂದ ಬರೀ ಚಿತ್ರಕಲೆಯ ಉದ್ದೇಶಕ್ಕೋಸ್ಕರ ಪಟ್ಟಣಕ್ಕೆ ಬಂದವರು. ಉಡುಪಿಯಲ್ಲಿ ಅವರ ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಮತ್ತೆ ಇಲ್ಲಿ ನಮ್ಮ ಕಾಲೇಜು ದಿನಗಳಿಂದಲೇ ಹಲವಾರು ಚಿತ್ರ ಸ್ಪರ್ಧೆಗಳಿರ್ಬೋದು, ಇದು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಇದರಲ್ಲೆಲ್ಲ ಸಾಕಷ್ಟು ಬಹುಮಾನಗಳನ್ನು ಪಡೆದುಕೊಂಡು ಬಂದಂಥ ವಿಶೇಷ ಒಂದು ಆಸಕ್ತಿ ಬೆಳೆಸಿಕೊಂಡವರು. ಅವರು ಬರೀ ಚಿತ್ರಕಲೆ ಮಾತ್ರ ಅಲ್ಲ, ಸಂಗೀತ ಇರ್ಬೋದು, ಮೃದಂಗ ಮತ್ತು ಇತರ ವಿಶೇಷ ಕಲೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಮತ್ತು ಇವರ ಚಿತ್ರಕಲೆಗೆ ಅಂತಾರಾಷ್ಟ್ರೀಯ ಕಲಾವಿದ ಶ್ರೀಯುತ ದಿವಂಗತ GS ಶೆಣೈ ಅವರ ಒಂದು ಇನ್ಸ್ಪಿರೇಷನ್ ತಗೊಂಡು ಇವರು ಚಿತ್ರವನ್ನು ಬೆಳೆಸಿಕೊಂಡವರು. ಈಗ ಅವರು ಮತ್ತೆ ಅವರ ಉದ್ಯೋಗ ನಿಮಿತ್ತವಾಗಿ ಬೆಂಗಳೂರಿಗೆ ತೆರಳಿ ದ ಡ್ಯಾಪರ್ ಕ್ರಿಯೇಷನ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಜಾಹೀರಾತು, ಬ್ರ್ಯಾಂಡಿಂಗ್ ಮತ್ತು ಕಾರ್ಪೊರೇಟ್ ಫಿಲ್ಮ್ ಇವೆಂಟ್ ಮ್ಯಾನೇಜ್ಮೆಂಟ್ ಇದೆಲ್ಲ ಅವ್ರು ಮಾಡಿ ಛಾಯಾಚಿತ್ರಗಳಲ್ಲಿ ಕೂಡ ಸಾಕಷ್ಟು. ಗಣೇಶ್ ಸೋಮಯ್ಯಜಿ ಮತ್ತು ಶ್ರೀ ಕೋಟಿ ಪ್ರಸಾದ್ ಆಳ್ವ ಅವರಿಗೆ ದ ಡ್ಯಾಪರ್ ಎಕ್ಸ್ಪೋ ಇದು ಯಾವಾಗ, ಎಷ್ಟು ಗಂಟೆಗೆ, ಏನು ಉದ್ಘಾಟನೆ, ಈ ವಿವರಗಳನ್ನೆಲ್ಲ ನಿಮಗೆ ಕೊಟ್ಟಿರುವಂತಹ ಆಮಂತ್ರಣದಲ್ಲಿ ನಾವು ಉಲ್ಲೇಖಿಸಿದ್ದೇವೆ ಕ್ಲಿಯರ್ ಆಗಿ. ನಾಡಿದ್ದು 17ನೇ ತಾರೀಕು ಮಧ್ಯಾಹ್ನ ಮೇಲೆ 3 ಗಂಟೆಗೆ ಉದ್ಘಾಟನೆಯನ್ನು ನಡೆಸುವುದಕ್ಕೆ ನಿವೃತ್ತ ಪ್ರಾಂಶುಪಾಲರು, ಕಾರ್ಕಳ ಭುವನೇಂದ್ರ ಕಾಲೇಜು, ಮೈಸೂರಿನ SDM ಕಾಲೇಜಿನಲ್ಲೆಲ್ಲ ಪ್ರಿನ್ಸಿಪಲ್ ಆಗಿದ್ದವರು ಪ್ರೊಫೆಸರ್ GN ಭಟ್ ಅವರು ಬರ್ತಾರೆ. ಮುಖ್ಯ ಅತಿಥಿಗಳಾಗಿ ಒಬ್ಬರು ಕಲಾವಿದ ಗಣೇಶ್ ಸೋಮಯ್ಯಜಿ ಅವರು ಇರ್ತಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಜಾದೂ ಕಲಾವಿದ ಪ್ರೊಫೆಸರ್ ಶಂಕರ್ ಅವರು ಕೂಡ ಇರ್ತಾರೆ. ಇದು 3 ಗಂಟೆಗೆ ಉದ್ಘಾಟನೆ ಆದ ಮೇಲೆ ಮತ್ತೆ 2 ದಿವಸ ಅಂದರೆ 18 ಮತ್ತು 19ನೇ ತಾರೀಕು ಫುಲ್ ಡೇ, ಬೆಳಿಗ್ಗೆ 10ರಿಂದ ಸಾಯಂಕಾಲ 7:30ವರೆಗೂ ತೆಗೆದಿರುತ್ತದೆ. ಈ ಕಲಾ ಪ್ರದರ್ಶನದ ಹಿನ್ನೆಲೆ ಸುಮಾರು 1 ವರ್ಷ ಹಿಂದೆ ನಾವು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇಂಥದ್ದೇ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೆವು. ಚಿತ್ರಕಲಾ ಪರಿಷತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದರೆ ಒಟ್ಟು 139 ಕಲಾಕೃತಿಗಳ ಪ್ರದರ್ಶನ ಆಗಿತ್ತು. ಅದು ಕೂಡ ನಾನು ಮತ್ತು ನನ್ನ ಮಗಳು ನಿಯತಿ ಜೊತೆಯಾಗಿ ಸೇರಿಕೊಂಡು ಮಾಡಿದ್ದು. ಅದೇ ಇದಕ್ಕೆ ಸ್ಫೂರ್ತಿಯಾಗಿ ಈಗ ನಮ್ಮ ಊರಿನಲ್ಲಿ ಮಾಡುವ ಅಂತ ಬಹಳ ಒತ್ತಾಸೆ ಬಂತು ಈ ಕಡೆಯಿಂದ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಕಲಾಸಕ್ತರಿಗೆ ನೋಡಲಿಕ್ಕೆ ಅವಕಾಶ ಆಗುವ ರೀತಿಯಲ್ಲಿ ಮಾಡೋಣ ಅಂತ. ಅಲ್ಲಿ ಅದೊಂದು ಓವರ್ವೆಲ್ಮಿಂಗ್ ಸಕ್ಸಸ್ ಆದದ್ರಿಂದ ನಮಗೆ ಇಲ್ಲಿ ಮಾಡೋದಕ್ಕೆ ಬಹಳ ಒಂದು ಸ್ಫೂರ್ತಿ ಆಯ್ತದು. ಈ ಪ್ರದರ್ಶನದ ಯುನೀಕ್ನೆಸ್ ಏನು ಅಂತಂದರೆ 2, ಒಂದು ವೈಶಿಷ್ಟ್ಯ, ಇನ್ನೊಂದು ವೈವಿಧ್ಯ. ವೈಶಿಷ್ಟ್ಯ ಏನು ಅಂತಂದರೆ ಇದು ತಂದೆ ಮತ್ತು ಮಗಳು ಜೊತೆಯಾಗಿ ಸೇರಿ ಮಾಡುವಂಥದ್ದು. ವೈವಿಧ್ಯ ಏನು ಅಂತಂದರೆ ನಾವು ಇದರಲ್ಲಿ ಒಟ್ಟು 5 ಕ್ಯಾಟಗರಿಯ ಕಲಾಕೃತಿಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಒಂದು ಪೇಂಟಿಂಗ್ಸ್, ಅದು ನಾನು ಮಾಡಿರುವಂತಹ ಪೋರ್ಟ್ರೇಟ್ಸು, ವಾಟರ್ ಕಲರ್ ಪೋರ್ಟ್ರೇಟ್ಸು, ಲ್ಯಾಂಡ್ಸ್ಕೇಪ್ಸು ಇವೆಲ್ಲ ಇರ್ತದೆ. 2ನೇದ್ದು ಡ್ರಾಯಿಂಗ್ಸ್, ಅದರಲ್ಲಿ ಮತ್ತೆ ಕ್ಯಾರಿಕೇಚರ್ಸು, ಲೈನ್ ಡ್ರಾಯಿಂಗ್, ಲೈನ್ ಪೋರ್ಟ್ರೇಟ್ ಅಂತ ಹೇಳ್ತೇವೆ ನಾವು. ಕ್ಯಾರಿಕೇಚರ್ ಅಂದರೆ ವ್ಯಂಗ್ಯ ಚಿತ್ರ ಅಲ್ಲ, ರಿಯಲಿಸ್ಟಿಕ್ ರೇಖಾಚಿತ್ರಗಳು, ಅದು ಇನ್ನೊಂದು ಮುಖ್ಯವಾದ ಅಂಗ. 3ನೇದಾಗಿ ಫೋಟೋಗ್ರಫಿಯಲ್ಲಿ ನಾನು ನನ್ನ ಮಗಳು ಇಬ್ಬರು ಭಾಗವಹಿಸ್ತಾ ಇದ್ದೇವೆ. ಆದರೆ ನಮ್ಮದು ಸಬ್ಜೆಕ್ಟ್ ಬೇರೆ ಬೇರೆ.
ನಾನು ತೆಗೆಯುವಂಥದ್ದು ಪೋರ್ಟ್ಫೋಲಿಯೋ ಶೂಟ್ಸ್ ಮತ್ತು ನೇಚರು ಈ ರೀತಿಯ ಸಬ್ಜೆಕ್ಟ್ಗಳು, ಪ್ರಾಡಕ್ಟು, ಇಂಥದ್ದನ್ನೆಲ್ಲ ನಾನು ಫೋಟೋಗ್ರಫಿಯಲ್ಲಿ ಕವರ್ ಮಾಡ್ತೇನೆ. ನನ್ನ ಮಗಳ ಆಸಕ್ತಿಯ ಕ್ಷೇತ್ರ ಫೋಟೋಗ್ರಫಿಯಲ್ಲಿ ಪಕ್ಷಿಗಳು, ಹಾರಾಡ್ತಾ ಇರುವ ಪಕ್ಷಿಗಳು. ಕೂತಿರುವ ಪಕ್ಷಿಗಳನ್ನು ಶೂಟ್ ಮಾಡೋದಕ್ಕೂ ಹಾರಾಡ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆಮೇಲೆ ಇತ್ತೀಚೆಗೆ ನಡೆದ ಆರೋ ಇಂಡಿಯಾ ಶೋನಲ್ಲಿ ಹಾರ್ತಾ ಇರುವ ವಿಮಾನಗಳ ಅನೇಕ ಫೋಟೋಗಳನ್ನು ಕೂಡ ತೆಗೆದಿದ್ದಾಳೆ. ಅವೆಲ್ಲ ಪ್ರದರ್ಶನದಲ್ಲಿ ಇಡ್ತೇವೆ. ಆಮೇಲೆ ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡಿನಲ್ಲಿ ಹೋಗಿ ಅಲ್ಲಿ ಸಮುದ್ರದ ಒಳಗೆ ಹೋಗಿ ಅಂಡರ್ ವಾಟರ್ ಫೋಟೋಗ್ರಫಿ ಕೂಡ ಮಾಡಿದ್ದಾಳೆ. ಸೊ ಅದರದ್ದು ಕೂಡ ಆ ಚಿತ್ರಗಳನ್ನು ಕೂಡ ನಾವಿಲ್ಲಿ ಪ್ರದರ್ಶನ ಮಾಡ್ತೇವೆ. ಆಮೇಲೆ ಮಂಡಲ ಆರ್ಟ್, ಅದೀಗ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಡೆವಲಪ್ ಆಗಿರುವಂಥ, ಇವಾಲ್ವ್ ಆಗಿರುವಂತಹ ಒಂದು ಫೀಲ್ಡ್. ಅದು ನನ್ನ ಮಗಳೇ ಮಾಡುವಂಥದ್ದು. ಇನ್ನೊಂದು ಸ್ಟ್ರಿಂಗ್ ಆರ್ಟ್ ಅಂತ, ಅದು ಒಂದು ರೀತಿಯಲ್ಲಿ ಆರ್ಟು ಹೌದು, ಕ್ರಾಫ್ಟ್ ಹೌದು. ಅಂದರೆ ನೂಲಿನಲ್ಲಿ ಬೇರೆ ಬೇರೆ ವಿನ್ಯಾಸಗಳನ್ನು ಮಾಡಿ ಪ್ರದರ್ಶನ ಮಾಡುವಂಥದ್ದು. ಸೊ ಈ ರೀತಿ 5 ಕ್ಯಾಟಗರಿಯಲ್ಲಿ ನಾವು ಬೇರೆ ಬೇರೆ ರೀತಿಯ ಕಲಾಕೃತಿಗಳ ಪ್ರದರ್ಶನವನ್ನು ಮಾಡುವುದಕ್ಕಿದ್ದೇವೆ. ನಮಗೆ ಒತ್ತಾಸೆಯಾಗಿ ಕೋಟಿ ಪ್ರಸಾದ್ ಆಳ್ವ ಅವರಿದ್ದಾರೆ, ಗಣೇಶ್ ಸೋಮಾಯಜಿ ಅವರಿದ್ದಾರೆ. ಇವರೆಲ್ಲರ ಪ್ರೋತ್ಸಾಹದಿಂದ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ಇದು ನಡೀತದೆ. ತಾವೆಲ್ಲ ಬರಬೇಕು ಅಂತ ಆಮಂತ್ರಣ ಕೊಡ್ತಾ ಇದ್ದೇನೆ. ನಮಗೆ ಒಳ್ಳೆಯ ಒಂದು ಪ್ರಿವ್ಯೂ ಹಾಗೆ ರಿವ್ಯೂ ನಡೆಸಿ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಆಮಂತ್ರಿಸ್ತಾ ಇದ್ದೇನೆ. ನಮಸ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಆ ಗ್ಯಾಲರಿಯ ಹಿಂಬದಿಯ ತೋಟದಲ್ಲಿ ನಡೀಲಿಕ್ಕಿದೆ 3/4 ಗಂಟೆ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ. ಮತ್ತೆ ಪ್ರದರ್ಶನ ಮೇಲೆ 2ನೇ ಫ್ಲೋರ್ ಅಲ್ಲಿ ಮುಂದುವರಿಲಿಕ್ಕಿದೆ.